ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಬ್ರೋ ಗೂಗಲ್ ಆಡ್ಸೆನ್ಸಲ್ಲಿ ನಾವು ಎಷ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು, ನಮ್ಮ ಹತ್ರ ತುಂಬ ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ, ಅದನ್ನೆಲ್ಲ ಒಂದೇ ಗೂಗಲ್ ಆಡ್ಸೆನ್ಸ್ಗೆ ನಾವು ಲಿಂಕ್ ಮಾಡ್ಬೋದಾ, ಅಥವಾ ನಾವು ಗೂಗಲ್ ಆಡ್ಸೆನ್ಸ್ನ ನಾವು ಒಂದೇ ನೇಮಲ್ಲಿ ಎಷ್ಟು ಚಾನಲ್ಸ್ಗಳು ಬೇಕಾದರೂ ಗೂಗಲ್ ಆಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೋಬೋದಾ ಅಂತ ತುಂಬ ಡೌಟ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಸೊ ಆದಷ್ಟು ನೀವು ಕೇಳಿರುವಂಥ ಡೌಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಹೇಳಿದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ಇದನ್ನು ಬಿಟ್ಟು ಬೇರೆ ಏನಾದ್ರು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಎಲ್ಲ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು, ಆಯಿತಾ? ಲೈಕು ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಗೂಗಲ್ ಆಡ್ಸೆನ್ಸ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಫಸ್ಟು ಬೇಸ್ಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ನೀವೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಾರೆ ನಿಮಗೆ 18 ವರ್ಷ ಆಗಿರಬೇಕು. ಓಕೆ, 18 ವರ್ಷ ಆಗಿರಬೇಕು. ಇಲ್ಲಾಂತಾರೆ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬಂದಿರುತ್ತೆ, ಬ್ರೋ ಏನು ಬ್ರೋ ತುಂಬ ಚಿಕ್ಕ ಹುಡುಗರೆಲ್ಲ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ಯೂಟ್ಯೂಬಲ್ಲೆಲ್ಲ ದುಡ್ಡು ಮಾಡ್ತಿದ್ದಾರೆ, ಅವ್ರು ಹೆಂಗೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಅವ್ರು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಅವರ ಒಂದು ಪೇರೆಂಟ್ಸ್ ಹೆಸರಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ನಿಮಗೂ ಕೂಡ 18 ವರ್ಷ ಆಗಿಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನೀವು ಕೂಡ ದುಡ್ಡನ್ನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏಜ್ ಏನು ಲಿಮಿಟ್ ಏನಿಲ್ಲ. ಸೊ ಆರಾಮಾಗಿ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ಕ್ರಿಯೇಟ್ ಮಾಡಿಕೊಂಡು ದುಡ್ಡು ಮಾಡಿ. ಓಕೆ, ಇದೊಂದು ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಇದರ ಜೊತೆಗೆ ತುಂಬ ಜನ ಕೇಳುವಂಥ ಕ್ವಶನ್ಗಳೇನಪ್ಪ ಅಂತಂದರೆ, ಬ್ರೋ ನಾವು ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ಒಂದೇ ನೇಮಲ್ಲಿ ಎಷ್ಟು ಅಕೌಂಟ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಒಂದೇ ನೇಮಲ್ಲಿ ನೀವು ಎಷ್ಟು ಅಕೌಂಟ್ನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಒಂದೇ ನೇಮಲ್ಲಿ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಇವಾಗ ಲಿಕೇಶ್ ಕುಮಾರ್ ಅಂತಂದರೆ ಒಂದೇ ಅಡ್ರೆಸ್ಗೆ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ, 2-3 ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಹಾಗಾದರೆ ನೀವು ಇದರಲ್ಲೂ ಕೂಡ ಒಂದು ಕ್ವಶನ್ ಬಂದಿರುತ್ತೆ ನಿಮಗೆ, ಬರೋ ನಿಮ್ಮ ಹತ್ರ 2 ಚಾನಲ್ ಇದೆಯಲ್ಲ, 2 ಚಾನಲ್ ಹೆಂಗೆ ಮಾಡಿದ್ದೀರಾ, ಈಗ 2 ಚಾನಲ್ಗೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಏನು ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್ ಅದಕ್ಕೂ ಕೂಡ ಉತ್ತರ ಇದೆ. ಏನಂತಂದರೆ ನೀವು 2 ಚಾನಲ್ ಮಾಡಿದಂಥ ಸಮಯದಲ್ಲಿ ನೀವು ಇನ್ನೊಂದು ನೇಮಲ್ಲಿ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಎಲ್ಲರೂ ಇರ್ತಾರೆ, ಅವರ ಹೆಸರಲ್ಲಿ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದಾಗುತ್ತೆ. ಓಕೆ, ಒಂದೇ ಅಡ್ರೆಸ್ಸಲ್ಲಿ ನಿಮ್ಮ ಪೇರೆಂಟ್ಸ್ ಹೆಸರನ್ನ ಉಪಯೋಗಿಸ್ಕೊಂಡು ನೀವು ಇನ್ನೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ನಾನು ಕೂಡ ಅದನ್ನೇ ಮಾಡಿರೋದು. ಲಕ್ಕೇಶ್ ಯಶ್, ಲಕ್ಕೇಶ್ ವ್ಲಾಗ್ಸ್ 2 ಯೂಟ್ಯೂಬ್ ಚಾನಲ್ ಇದೆ. ಲಕ್ಕೇಶ್ ವ್ಲಾಗ್ಸ್ಗೆ ಏನು ಮಾಡಿದ್ದೀನಿ ಅಂತಂದರೆ ನಮ್ಮ ಪೇರೆಂಟ್ಸ್ ಹೆಸರು ಹಾಕ್ಬಿಟ್ಟು ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಅವ್ರ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರಿಂದ 2 ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದರಿಂದ ನಾನು 2 ಚಾನಲ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ, ನೀವು ಇನ್ನೊಂದು ಚಾನಲ್ ಮೇಂಟೈನ್ ಮಾಡೋದಕ್ಕೆ ಇನ್ನೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತೇನಿಲ್ಲ. ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ನು ಕೂಡ ಲಿಂಕ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅದಕ್ಕೆ ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ. ಅದಕ್ಕೆ ನಾನು ಲಕ್ಕೇಶ್ ವ್ಲಾಗ್ ಯೂಟ್ಯೂಬ್ ಚಾನಲ್ನು ಕೂಡ ಲಿಂಕ್ ಮಾಡ್ಬೋದು. ಲಕ್ಕೇಶ್ ವ್ಲಾಗ್ಸಲ್ಲಿ ಏನೇನೆಲ್ಲ ದುಡ್ಡು ಬರುತ್ತೆ ಅದನ್ನು ಇದರಲ್ಲೂ ಟೋಟಲಾಗಿ ನಾನು ತಗೋಬೋದು. ಆದರೆ ಲಿಂಕ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂತಂದರೆ ಲಿಂಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತಂದರೆ CTR ನಾವು ಮೇಂಟೈನ್ ಮಾಡೋದಕ್ಕಾಗಲ್ಲ. ಓಕೆ, CTR ಜಾಸ್ತಿ ಆಗಿಬಿಡುತ್ತೆ. ಸೊ ಇದರಲ್ಲಿ ವ್ಯೂಸ್ ಕಮ್ಮಿ ಇರುತ್ತೆ, ಇದರಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ 2 ಮಿಕ್ಸ್ ಆಗಿ CTR ಜಾಸ್ತಿ ಆಗಿಬಿಡುತ್ತೆ. ಬೆಟರ್ ಅಂತಂದರೆ ನೀವು ಬೇರೆ 2 ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಗೂಗಲ್ ಆಡ್ಸೆನ್ಸ್ನ ನೀವು ಕ್ರಿಯೇಟ್ ಮಾಡ್ತೀರಾ ಅಥವಾ 2 ಚಾನಲ್ನ ಮೇಂಟೈನ್ ಮಾಡ್ತೀರಾ ಅಂತಂದರೆ 2 ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಹೆಸರಲ್ಲಿ ಒಂದು, ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗ 2 ಚಾನಲ್ ಮೇಂಟೈನ್ ಮಾಡೋದು. ನಾನು ಕೂಡ ಹಂಗೆ ಮಾಡ್ತಾಯಿದ್ದೀನಿ. ಓಕೆ, ಸೊ ಆದ್ದರಿಂದ ಹುಷಾರಾಗಿರಿ. ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಯಾವುದೇ ಕಾರಣಕ್ಕೂ ಒಂದೇ ನೇಮಲ್ಲಿ 2 ಸಲ ಕ್ರಿಯೇಟ್ ಮಾಡಬೇಡಿ. ನೋಡಿ ಯಾವಾಗ ಎಫೆಕ್ಟ್ ಆಗುತ್ತೆ ಅಂತಂದರೆ, ನೀವು ಒಂದೇ ನೇಮಲ್ಲಿ 2 ಸಲ ಕ್ರಿಯೇಟ್ ಮಾಡಿದ್ರೆ ನೀವು ಐಡೆಂಟಿಟಿ ವೆರಿಫಿಕೇಷನ್ಗೆ ಅಪ್ಲೈ ಮಾಡಿರ್ತೀರಲ್ಲ. ಇವಾಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಲಕ್ಕೇಶ್ ಯಶಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ, ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಎಲ್ಲ ಆಗಿದೆ, ವೆರಿಫೈ ಆಗಿದೆ, ಗೂಗಲ್ ಆಡ್ಸೆನ್ಸ್ ಎಲ್ಲ ವೆರಿಫೈ ಆಗಿದೆ. ಈಗ ನಾನು ಲಕ್ಕೇಶ್ ವ್ಲಾಗ್ಸ್ ಇದೆ ನೋಡಿ, ಅದರಲ್ಲಿ ನಾನು ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ. ಅಕಸ್ಮಾತ್ ಏನಾದ್ರು ಮಾನಿಟೈಸೇಷನ್ ಅದರಲ್ಲಿ ಏನಾದ್ರು ಆನ್ ಆದರೆ ನಾನು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿ ನಾನು ಇದು ಐಡೆಂಟಿಟಿ ವೆರಿಫಿಕೇಷನ್ಗೆ ಅಪ್ಲೈ ಮಾಡ್ತೀನಿ. ಪಿನ್ ಬರುತ್ತೆ ನನಗೆ. ಓಕೆ, ಪಿನ್ ಬರುತ್ತೆ. ಪಿನ್ ಬಂದಮೇಲೆ ನಾನೇನಾದರೂ ಪಿನ್ ಹಾಕಿ ನಾನೇನಾದರೂ ನನ್ನ ಹೆಸರಲ್ಲೇ ವೆರಿಫೈ ಮಾಡೋದಕ್ಕೆ ಹೋದರೆ ನನ್ನ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಡಿಸೇಬಲ್ ಮಾಡಿಬಿಡ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಯಾರ ಹೆಸರಲ್ಲಿ ಕ್ರಿಯೇಟ್ ಮಾಡಿರ್ತೀರ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಅವ್ರ ಹೆಸರಲ್ಲೇ ನೀವು ವೆರಿಫೈ ಮಾಡಬೇಕು. ಈಗ ನಮ್ಮ ಮನೇಲಿ ಯಾರ್ದಾದ್ರೂ ನಾನು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಹೆಸರು ಉಪಯೋಗಿಸ್ಕೊಂಡು ನಾನು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತಂದರೆ ಅವ್ರ ಹೆಸರಲ್ಲೇ ನಾನು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು. ನೀವೇನಾದ್ರು ತಪ್ಪಾಗಿ ಕಳಿಸಿದ್ರೆ ಹೋಯ್ತು ಅಲ್ಲೇ ಮಟಾಶ್ ಗೂಗಲ್ ಆಡ್ಸೆನ್ಸ್ ಅಕೌಂಟು. ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ರು ಏನೂ ಪ್ರಯೋಜನ ಇಲ್ಲ, ಹಂಗಾಗ್ಬಿಡುತ್ತೆ ಕತೆ. ಸೊ ಅದರಿಂದ ಈ ತಪ್ಪನ್ನ ಮಾಡ್ಕೊಬೇಡಿ. ನೀಟಾಗಿ ನೋಡ್ಕೊಳ್ಳಿ, ನೀವು ಯಾರ ಹೆಸರಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀರ ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು.
ಓಕೆ. ಸೊ ಮಾನಿಟೈಸೇಷನ್ ಆನ್ ಆಗಿ ಅದು ವೆರಿಫೈ ಆಗೋ ತನಕ ಅಷ್ಟೇ, ಆಮೇಲೆ ನೀವು ಆರಾಮಾಗಿ ಇದು ಮಾಡ್ಬೋದು. ಓಕೆ. ಸೊ ಇದನ್ನೆಲ್ಲ ತುಂಬ ಜನ ಡೌಟ್ಗಳನ್ನ ಕೇಳ್ತಾರೆ ಗೂಗಲ್ ಆಡ್ಸೆನ್ಸ್ ಬಗ್ಗೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ. ಆದಷ್ಟು ನಿಮ್ಮ ಕಮೆಂಟ್ಸ್ಗಳು ಏನೇನು ಕೇಳ್ತೀರಾ, ಅದ್ರಲ್ಲಿ ಕ್ವಶನ್ಸ್ಗಳು ಏನೇನು ಕೇಳ್ತೀರಾ ಅದಕ್ಕೆ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಕೇಳಿ, ನಿಮ್ಗೆ ಏನೇನು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೇಳಿ, ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.